ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಕೂಡ ನಮ್ಮೊಂದಿಗೆ ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಲಿವರ್ ತಜ್ಞರಾಗಿರುವಂತಹ ಡಾಕ್ಟರ್ ರವಿಕಿರಣ್ ಸರ್ ಅವರಿದ್ದಾರೆ. ನಿಮಗೆ ಬಹುಶಃ ಅವರ ಕಂತನ್ನು ನೋಡಿದ್ರೆ ಅವರು ನಮಗೆ ಹಿಂದಿನ ಕಾರ್ಯಕ್ರಮದಲ್ಲಿ ಲಿವರ್ ಅಂತಂದರೆ ಏನು, ಅದರ ಕೆಲಸಗಳೇನು, ಅಲ್ಲಿ ಯಾವ್ಯಾವ ತೊಂದರೆಗಳು ಬರುತ್ತೆ ಹೇಗೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ರಾಗಿತ್ತು. ಇವತ್ತಿನ ಕಾರ್ಯಕ್ರಮವನ್ನು ನಾವು ಶುರು ಮಾಡೋದು ಅಂಗಾಂಗ ದಾನದಿಂದ ಶುರು ಮಾಡೋಣ. ಈ ಅಂಗಾಂಗ ದಾನ ಅದನ್ನು ಅಕಸ್ಮಾತ್ ನಾವು ಮಾಡಬೇಕಾದ್ರೆ ಏನು ಮಾಡಬೇಕು, ಅದೆಲ್ಲ ರೆಗ್ಯುಲೇಟ್ ಮಾಡೋಕ್ಕೆ ಒಂದು ಗೌರ್ಮೆಂಟ್ ಬಾಡಿ ಇದೆಯಾ ಅಥವಾ ಏನಿದೆ, ಹೇಗೆ, ಆಮೇಲೆ ಯಾರಿಗೆ ಬೇಕಾಗತ್ತೆ, ಯಾರು ಅಂಗಾಂಗ ದಾನವನ್ನು ಮಾಡಬಹುದು ಹೇಗೆ ಅನ್ನೋದ್ರ ಬಗ್ಗೆ ಕೇಳಿಕೊಂಡು, ಜೊತೆಗೆ ಅಕಸ್ಮಾತು ನಮ್ಮ ಲಿವರ್ ತುಂಬಾ ಡ್ಯಾಮೇಜ್ ಆಗಿದ್ದರೆ ಆ ಟೈಮ್ದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟನ್ನು ಮಾಡ್ತಾರಾ, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಾದರೆ ಹೇಗೆ ಮಾಡ್ತಾರೆ, ಏನು, ಯಾರು ಲಿವರ್ ಕೊಡಬಹುದು, ಆ ಲಿವರ್ ಕಂಪ್ಯಾಟಿಬಲ್ ಹೌದು ಅಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ, ಏನು ಎತ್ತ ಅಂತ ಇವತ್ತಿನ ಕಂತಿನಲ್ಲಿ ಡಾಕ್ಟರ್ ರವಿಕಿರಣ್ ಸರ್ ಅವ್ರನ್ನ ಕೇಳಿ ಮಾಹಿತಿಗಳನ್ನು ತಿಳ್ಕೊಂಡು ಬರೋಣ. ಡಾಕ್ಟರ್ ನಮಸ್ಕಾರ. ನಮಸ್ತೆ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಧನ್ಯವಾದ ಸರ್. ನಾನು ಈಗ ಮೊದಲು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ ಹಾಗೆ ಇವತ್ತಿನ ಕಂತಿನಲ್ಲಿ ನಾವು ಮೊದಲು ಅಂಗಾಂಗ ದಾನದಿಂದ ಶುರು ಮಾಡಿ ಆಮೇಲೆ ಲಿವರ್ ದಾನ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೋಗೋಣ. ಸೊ ಈಗ ಮೊದಲಿಗೆ ನಾನು ಕೇಳಬೇಕು ಅಂತಂದ್ರೆ, ನಾನು ಕೂಡ ಅಂಗಾಂಗನ ಮಾಡಬಹುದಾ, ಹೇಗೆ ಸರ್? ಈಗ ಅಂಗಾಂಗ ದಾನ ಅನ್ನೋದು ಹೇಗೆ ಅಂತಂದ್ರೆ, ಅಂಗದಾನ ಮಾಡಬಹುದು, ಎಲ್ಲ ಮಾಡ್ಲಿಕ್ಕಾಗಲ್ಲ. ಕೆಡವರಂತ ಇರ್ತದೆ. ಇವಾಗ ಯಾರೋ ಒಬ್ರು ಪಾಪ ಹಾಸ್ಪಿಟ್ಲಲ್ಲಿ ಇರ್ತಾರೆ, ಅವ್ರಿಗೇನೋ ಕಾಯಿಲೆ ಬಂದು ಮೃತ್ಯು ಆಗುತ್ತೆ. ಸೊ ಒಂದು ಬಾಡಿ ಒಂದು ನಮಗೆ ಕೆಡವರ ಆಯ್ತು ಅಂದ್ರೆ ಆ ವ್ಯಕ್ತಿ ಇನ್ನ 8 ಜನಕ್ಕೆ ಲೈಫ್ ಕೊಡ್ಬೋದು. ಲಿವರ್ ಕೊಡ್ಬೋದು, ಕಿಡ್ನಿ ಕೊಡ್ಬೋದು, 2 ಕಿಡ್ನಿ, 2 ಕಿಡ್ನಿ ಕೊಡ್ಬೋದು, ಲಿವರ್ ಕೊಡ್ಬೋದು, ಲಂಗ್ಸ್ ಕೊಡ್ಬೋದು, ಹಾರ್ಟ್ ಕೊಡ್ಬೋದು, ಕಣ್ಣು ಕೊಡ್ಬೋದು, ಸ್ಕಿನ್ ಕೊಡ್ಬೋದು. ಸ್ಕಿನ್ ಕೊಡ್ಬೋದು, ಮತ್ತೆ ಒಳಗಡೆ ಟೆಂಡಾನ್ಸ್ ಅಂತ ಹೇಳ್ತೀವಿ, ಅಂತವೆಲ್ಲ ಕೊಡ್ಬೋದು. ಸೊ ಆ ತರ ಜೀವಂತವಾಗಿರೋದಕ್ಕೆ ಇದುವಾಗಿ ಅಂಗದಾನ ಮಾಡಬಹುದು. ಒಂದ್ ಸ್ವಲ್ಪ ಲಿವರ್ನ ದಾನ ಮಾಡ್ಬೋದು. ಲಿವರ್ ಅಲ್ಲಿ 2 ಭಾಗ ಇರುತ್ತೆ, ಲೆಫ್ಟ್ ರೈಟ್ ಅಂತ, ಎಡಗಡೆ ಬಲಗಡೆ. ಸೊ ಅದರಲ್ಲಿ ಒಂದ್ ಪಾರ್ಟ್ ದಾನ ಮಾಡ್ಬೋದು. ಒಂದು ಲಿವರ್ ಕಿಡ್ನಿ ಕೊಡ್ಬೋದು, 2 ಕಿಡ್ನಿ ಇರುತ್ತೆ, ಒಂದು ಕಿಡ್ನಿ ಕೊಡ್ಬೋದು. ಹಾಗೆ ಪ್ರತ್ಯೇಕವಾಗಿ ನೀವು ದಾನ ಮಾಡ್ಬೋದು ಅಂದ್ರೆ ಮಾಡಬಹುದು. ಅದ್ರಲ್ಲಿ ಕೆಲವೊಂದು ಮಾತ್ರನೇ ಮಾಡ್ಬೋದು. ಲಿವರ್ ಮಾಡ್ಬೋದು, ಕಿಡ್ನಿ ಮಾಡ್ಬೋದು, ಬೇರೆ ಮಾಡ್ಲಿಕ್ಕೆ ಜೀವಂತವಾಗಿದ್ದಾಗ. ಕೆಡಬರಂದಾಗ ಯಾವ್ದಾದ್ರು ಅಕಸ್ಮಾತ್ ಆಗಿ ಆಕ್ಸಿಡೆಂಟ್ ಆಯ್ತು, ತೀರ್ಕೊಂಡ ಆ ಪರಿಸ್ಥಿತಿಯಲ್ಲಿ ಬಂದು ಅಂದಾಗ ಅವರು 8 ಜನಕ್ಕೆ ಒಂದು ಲೈಫ್ ಕೊಡಬಹುದು ಅಂತ. ಸರ್, ಈಗ ನಾನು ಅಂದ್ರೆ ಜೀವಂತವಾಗಿ ದಾನ ಮಾಡೋದಂತೂ ಯಾರಿಗಾದ್ರೂ ಲಿವರ್ ತೊಂದರೆ ಆದ್ರೆ, ನಮ್ಮ ಮ್ಯಾಚ್ ಇದ್ದಾಗ ಕಿಡ್ನಿ ತೊಂದರೆ ಆದ್ರೆ ಮಾಡಬಹುದು. ನಾನು ಮುಂದೆ ತೀರ್ಕೊಂಡ್ಮೇಲೆ ಅಥವಾ ಆಕ್ಸಿಡೆಂಟ್ ಆಗಿ ಬ್ರೈನ್ ಡೆಡ್ ಆದ್ಮೇಲೆ ಅಂಗಾಂಗ ದಾನ ಮಾಡಬೇಕು ಅಂತ ಅನ್ಕೊಂತೀನಿ ಅಂತಂದ್ರೆ ಏನು ಮಾಡಬೇಕು ನಾನು ಅಂತಂದ್ರೆ? ಇದು ರಿಜಿಸ್ಟರ್ ಮಾಡ್ಬೇಕಾ? ಕಣ್ಣು ದಾನ ಮಾಡೋದು ಬಹಳ ಚೆನ್ನಾಗಿ ಗೊತ್ತು. ಅದು ಕಣ್ಣು ದಾನ ಮಾಡೋಕೆ ಅಪ್ಲಿಕೇಶನ್ ಗೂಗಲ್ ಅಲ್ಲಿ ಹೊಡೆದು ನೋಡಿ ರಿಜಿಸ್ಟರ್ ಮಾಡ್ಬಿಡ್ತಾರೆ. ಆ ರೀತಿ ಅಂಗಾಂಗ ದಾನಕ್ಕೂ ಇದೆಯಾ ಹೇಗೆ? ಇದು ಹೆಂಗಾಗಿದೆ ಅಂತಂದ್ರೆ, ಈಗ ನಮ್ಮ ದೇಶದಲ್ಲಿ ಒಂದು ಸೆಂಟ್ರಲ್ ಒಂದು ನೋಡಲ್ ಆರ್ಗನೈಸೇಷನ್ ಇದೆ, ನೋಟೋ ಅಂತ. ಈ ಸ್ಟೇಟ್ಸ್ ಗಳಲ್ಲಿ ಸೋಟೋ ಅಂತ ಸ್ಟೇಟ್ ಆರ್ಗನೈಸೇಷನ್ ಇದೆ. ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿದ್ರೆ ಜೀವ ಸಾರ್ಥಕತೆ ಅಂತ ಒಂದು ಆರ್ಗನೈಸೇಷನ್ ಇದೆ. ಅದು ಏನ್ ಮಾಡತ್ತೆ ಅಂದ್ರೆ, ಹೆಂಗೆ ಅಂಗಾಂಗ ದಾನ ಇಂಪ್ರೂವ್ ಮಾಡಬೇಕು ಕರ್ನಾಟಕದಲ್ಲಿ ಅಂತ ಒಂದು ನೋಡಲ್ ಆಫೀಸ್ ತರ. ಕಣ್ಣಿಗೆ ಮುಂಚೆನೆ ಬರ್ತ್ ಕೊಟ್ಬಿಟ್ಟಿರ್ತದಲ್ಲ, ಮಾಡ್ತೀವಿ ಅಂತ. ಬೇರೆ ಅಂಗಾಂಗಕ್ಕೆ ಹಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಡೆತ್ ಆಗುತ್ತೋ ಇಲ್ಲ ಅಂತಾನೆ ಗೊತ್ತಿರಲ್ಲ ಪಾಪ. ಇವೆಲ್ಲ ಆಕಸ್ಮಿಕವಾದಂತ ಡೆತ್. ಅದು ಹೆಂಗ್ ಪೇಷಂಟ್ ಹೆಂಗಿರ್ಬೇಕು, ಯಾವಾಗೋ ಡೆತ್ ಯಾವ್ದೋ ಒಂದು 80-90 ಏಜ್ ಅಲ್ಲಿ ಡೆತ್ ಆದ್ರೆ ಒಂಥರದ್ ಲಿವರ್, ಹಾರ್ಟ್, ಕಿಡ್ನಿ, ಹಾರ್ಟ್ ಅಷ್ಟು ಅದಕ್ಕೂ ಏಜ್ ಆಗ್ಬಿಟ್ಟಿರ್ತದಲ್ಲ. ಸರ್, ಈಗ ಎಷ್ಟು ಏಜ್ ಅಲ್ಲಿ ತಗೊಂತೀರ ಕಾಮನ್ ಕೇಳೋದಾದ್ರೆ? ಹಂಗೆ ಅಂದ್ರೆ ಯಾವ ಆರ್ಗನ್ ತಗೊಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಿಡ್ನಿಗೆ ಬೇರೆ ಏಜ್ ಕಟ್ ಆಫ್ ಇದೆ, ಕಣ್ಣಿಗೆ ಬೇರೆ ಏಜ್ ಕಟ್ ಆಫ್ ಇದೆ, ಲಿವರಿಗೆ ಕಟ್ ಆಫ್ ಬೇರೆ ಇದೆ, ಆ ತರ. ಸೊ ಇದೇ ಏಜ್ ಇದೆ, ಇದೇ ತಗೊಳಲ್ಲ ಅಂತ ಏಜ್ ಮುಖಾಂತರ ಹೇಳಲಿಕ್ಕಾಗಲ್ಲ. ಸೊ ನಿಯರೆಸ್ಟ್ ಫ್ಯಾಮಿಲಿ ಅವರು ನಮಗೆ ಅಪ್ರೂವಲ್ ಕೊಡಬೇಕು. ಅವ್ರು ಅಪ್ರೂವ್ ಕೊಟ್ರೆ ಮಾತ್ರ ಮುಂದೆ ಹೋಗುತ್ತೆ. ಅವ್ರದ್ದು ಲಾಸ್ಟ್ ಡಿಸಿಷನ್. ಹೌದು ಸರ್, ನಾವು ಕೊಡ್ಬೇಕು ಅನ್ಕೊಂಡಿದ್ವಿ, ಅವ್ರಿಗೂ ಇದ್ವಾಗ ಕೊಡ್ಬೇಕು ಅನ್ಸಿತ್ತು, ತಗೊಳ್ಳಿ ಅಂತ ಫಾರ್ಮಾಲಿಟೀಸ್ ಇರುತ್ತೆ. ಆ ಫಾರ್ಮಾಲಿಟೀಸ್ ಕಂಪ್ಲೀಟ್ ಆದ್ಮೇಲೆ ನಾವು ಹಾರ್ವೆಸ್ಟ್ ಮಾಡ್ಬೋದು, ಗ್ರಾಫ್ಟ್ಸ್ ಮಾಡ್ಬೋದು. ಸರಿ, ಈಗ ಎಲ್ಲ ಅಂಗಗಳ ನೀವು ಹೇಳಿದ್ರೆ ಜೀವಂತ ಇದ್ದಾಗ ಓಕೆ ಬಿಡಿ, ಲಿವರ್ ಕಿಡ್ನಿನ ಕೊಡಬಹುದು. ಅಕಸ್ಮಾತ್ ಅಂದ್ರೆ ಸತ್ ಮೇಲೆ ಆ ಅಂಗಗಳೆಲ್ಲ ಬದುಕಿರ್ತಾವ ಅಥವಾ ಬ್ರೈನ್ ಡೆಡ್ ಪೇಷಂಟ್ ಇಂದ ಮಾತ್ರ ತಗೊಂತಿರೋ, ಹೇಗೆ ಸರ್? ಸೊ ಈಗ ಬ್ರೈನ್ ಡೆಡ್ ಪೇಷಂಟ್ಸ್ ಇಂದ ಮಾತ್ರ ತಗೊಂತೀವಿ. ಬ್ರೈನ್ ಡೆಡ್ ಏನು ಅಂತಂದ್ರೆ ಬ್ರೈನ್ ಕೆಲಸ ಮಾಡ್ತಿರಲ್ಲ, ಬೇರೆ ಆರ್ಗನ್ಸ್ ಕೆಲಸ ಮಾಡ್ತಿರ್ತವೆ ಸಪೋರ್ಟ್ ಇಂದ. ಸೊ ಅಂತ ಆರ್ಗನ್ಸ್ ತಗೊಂಡ್ರೆ ಅದಕ್ಕಿನ್ನ ಡೆತ್ ಅಂತ ಬಂದಿರಲ್ಲ ಆ ಆರ್ಗನ್ಸಿಗೆ ಮಾತ್ರ. ಬಟ್ ಮನುಷ್ಯ ಇರಲ್ಲ, ಬಟ್ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ.
ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಬಟ್ ಮನುಷ್ಯ ಇರಲ್ಲ. ಸೊ ಅಂತ ಇವಾಗ ಸದ್ಯಕ್ಕಿರೋ ಪರಿಸ್ಥಿತಿಯಲ್ಲಿ ನಮ್ಮ ದೇಶದಲ್ಲಿ ಅಂತ ಆರ್ಗನ್ಸ್ ಮಾತ್ರ ತಗೋಬಹುದು. ಬೇರೆ ದೇಶದಲ್ಲಿ ಕಾರ್ಡಿಯಾಕ್ ಡೆತ್ ಇವನ್ ಹಾರ್ಟ್ ಸ್ಟಾಪ್ ಆದ್ರೂ ತಗೋಬಹುದು ಕೆಲವೊಂದು ದೇಶದಲ್ಲಿ, ಬಟ್ ನಮ್ಮ ದೇಶದಲ್ಲಿ ಇದುವರೆಗೂ ಬ್ರೈನ್ ಡೆಡ್ ಆಗಿರಬೇಕು, ಹಾರ್ಟ್ ಬೀಟ್ ಆಗ್ತಿರ್ಬೇಕು, ಅಂತ ಪೇಷಂಟ್ಸ್ ಆರ್ಗನ್ಸ್ ಮಾತ್ರ ತಗೋಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ಕಣ್ಣು ದಾನ ಮಾಡ್ಬಿಟ್ಟಿದ್ದೀನಿ, ನಮ್ಮ ಮನೆ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಲೈಕ್ ನನ್ನ ಕಣ್ಣು ದಾನ ಆಗಿದೆ, ನಾ ಅಕಸ್ಮಾತ್ ತಿಳ್ಕೊಂಡ್ರೆ ಕಣ್ಕೊಡ್ರಿ ಅಂತ. ಸೊ ಆ ರೀತಿ ಅಂಗಾಂಗ ದಾನ ಮಾಡ್ತೀನಿ ಅಂತ ಏನು ಫಾರ್ಮ್ ಫಿಲ್ಅಪ್ ಮಾಡಿ ರಿಜಿಸ್ಟರ್ ಆಗೋದು ಆ ತರ ಇದುವರೆಗೂ ಇಲ್ಲ. ಓಕೆ ನಮ್ದು ಅಕಸ್ಮಾತ್ ಬ್ರೈನ್ ಡೆಡ್ ಆದ್ಮೇಲೆ ಆದ್ರೆ ಅಲ್ಲಿ ನೀವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನ ಪರ್ಮಿಷನ್ ತಗೊಂಡು ಆದ್ಮೇಲೆ ಮಾತ್ರ ತಗೊಳಕ್ ಸರ್. ಈಗ ಅಂಗಾಂಗ ದಾನದ ಈಗ ಹೇಗಿದೆ ಅಂದ್ರೆ ಅಂಗಾಂಗ ದಾನ ಮಾಡೋಕೆ ಎಷ್ಟು ಸಿದ್ಧ ಇದ್ದಾರೆ? ಕಣ್ಣುಗಳಿಂದ ನಾವು ಬಹಳಷ್ಟು ರಿಪೋರ್ಟ್ ಕೇಳ್ತಾ ಇದ್ವಿ, ತುಂಬಾ ಕಣ್ಣು ದಾನಕ್ಕೆ ರಿಜಿಸ್ಟರ್ ಮಾಡ್ಕೊಂತ ಇದ್ದಾರೆ, ಬಹಳಷ್ಟು ಜನ ಮುಂದೆ ಬರ್ತಾ ಇದ್ದಾರೆ ಕಣ್ಣು ದಾನ ಮಾಡೋಕ್ಕಿಂತ. ಸೊ ಇದು ಏನು ಅಂತಂದ್ರೆ ಜನರಿಗೆ ಮಾಡ್ಬೇಕು ಮಾಡಬಾರದು ಅನ್ನೋದಕ್ಕಿಂತ ಜನರಲ್ಲಿ ತಿಳುವಳಿಕೆ ಕಮ್ಮಿ. ಈಗ ಏನು ಅಂದ್ರೆ ಕೆಲವೊಬ್ರು ರಿಲಿಜಿಯಸ್ ಪರ್ಪಸ್ ಇಂದ ದಾನ ಮಾಡಲ್ಲ, ಕೆಲವೊಬ್ರಿಗೆ ಗೊತ್ತಿಲ್ಲದೆ ಅಜ್ಞಾನದಿಂದ ದಾನ ಮಾಡಲ್ಲ. ಸೊ ಹಂಗೆ ನೋಡಿದ್ರೆ ನಮ್ದು ಎಷ್ಟು 1.3 ಬಿಲಿಯನ್ ಅಲ್ವಾ, ಅದು ಎಷ್ಟು ಲಿವರ್ ಬರಬೇಕು, ಎಷ್ಟು ಕಿಡ್ನಿ ಬರಬೇಕು, ಸೊ ಅದು ತುಂಬಾ ಆಗ್ಬೇಕು. ಅದೇ ನೋಡಿದ್ರೆ ನಾವು ಬೇರೆ ಕಂಟ್ರಿಗಳು ಬೇರೆ ದೇಶದಲ್ಲಿ ತುಂಬಾ ಅಂಗಾಂಗ ದಾನ ಆಗುತ್ತೆ. ಸೊ ಆ ಲೆಕ್ಕಕ್ಕೆ ನಮ್ಮ ದೇಶದಲ್ಲಿ ಅಷ್ಟು ಅಂಗಾಂಗ ದಾನ ಕಮ್ಮಿ. ಬಟ್ ಒಂದು ಒಳ್ಳೆ ಪರಿಸ್ಥಿತಿ ಏನ್ ಆಗಿದೆ ಅಂದ್ರೆ ತುಂಬಾ ಇಂಪ್ರೂವ್ಮೆಂಟ್ ಮಾತ್ರ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಯಾಕೆ ತಿಂಗಳಿಂದ ತಿಂಗಳಿಗೆನೆ ಜನರಿಗೆ ತಿಳುವಳಿಕೆ ಜಾಸ್ತಿ ಬರ್ತಾ ಇದೆ. ಈ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಸ್ವಲ್ಪ ತಗೊಂತದೆ. ಹಿಂಗೆ ಹೇಳಿದ ಜೀವ ಸಾರ್ಥಕತೆ ಅಂತ ಏನು ಹೇಳಿದೆ, ಕೆಲವೊಬ್ಬರಿಗೆ ವಾಲಂಟರಿ ಡೊನೇಷನ್ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅದೊಂದು ರಿಜಿಸ್ಟರ್ ಏನೋ ಮಾಡಿದ್ದಾರೆ. ಸೊ ಅದರಲ್ಲಿ ಕರ್ನಾಟಕ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಜನರಿಗೆ ತಿಳುವಳಿಕೆ ಹೋಗ್ತಾ ಇದೆ, ಬಟ್ ಇನ್ನ ಸ್ವಲ್ಪ ತ್ವರಿತಗತಿಯಲ್ಲಿ ಹೋಗ್ಬೇಕು. ಸೊ ಅಷ್ಟಾಗಿಲ್ಲ, ಬಟ್ ಸದ್ಯದ ಬೆಳವಣಿಗೆ ನೋಡಿದ್ರೆ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸರ್ ಈಗ ಓಕೆ, ಅಂಗಾಂಗ ದಾನ ಬಿಟ್ಟು ಈಗ ನೆಕ್ಸ್ಟ್ ನಿಮ್ದು ಸ್ಪೆಷಲ್ ಅಂತಂದ್ರೆ ನೀವು ಲಿವರ್ ತಜ್ಞರು. ಈ ಲಿವರ್ ಇದಕ್ಕೇನೆ ಬಂದ್ರೆ ಒಂದನೇದು ಯಾವ ಪರಿಸ್ಥಿತಿಯಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗಿ ಬರುತ್ತೆ, ಅಂದ್ರೆ ಏನೇನು ಡ್ಯಾಮೇಜ್ ಆಗುತ್ತೆ ಲಿವರ್ಗೆ, ಹೇಗೆ ಅಂತ? ಸೊ ಕೆಲವೊಬ್ರಿಗೆ ಭಯ ಏನು ಅಂತಂದ್ರೆ ಎಲ್ಲಾ ಲಿವರ್ ಪ್ರಾಬ್ಲಮ್ಗೂ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗುತ್ತಾ ಅಂತಾರೆ ಭಯ ಜನಕ್ಕೆ. ಸೊ ಆ ತರ ಏನೂ ಆಗಲ್ಲ. ಕೆಲವೊಂದು ಪರಿಸ್ಥಿತಿ ಇರ್ತದೆ, ಆ ಪರಿಸ್ಥಿತಿ ಮೀರಿ ಹೋದ್ಮೇಲೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇಂದಾನೆ ಬದುಕಬಹುದು ಅಂತ ಹೇಳ್ತೀವಿ. ಸೊ ಜಾಂಡಿಸ್ ಬರ್ತಾರೆ ಜನ, ಸರ್ ಜಾಂಡಿಸ್ ಆಗ್ಬಿಡುತ್ತೆ, ಭಯದಿಂದ ಬರ್ತಾರೆ. ಸೊ ಅಂತವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಬೇಕು ಅಂತಿಲ್ಲ. ಸೊ ಲಿವರ್ ಫುಲ್ ಡ್ಯಾಮೇಜ್ ಆಗಿರ್ಬೇಕು, ಕೆಲಸ ಮಾಡ್ಲಿಕ್ಕೆ ಬರ್ತಿರ್ಬಾರ್ದು ಲಿವರ್ಗೆ. ಸೊ ಯಾವಾಗ ಅದು ಲಿವರ್ ಡ್ಯಾಮೇಜ್ ಆಗುತ್ತೆ ಹೆಂಗ್ ಗೊತ್ತಾಗುತ್ತೆ ಡಾಕ್ಟರ್ಸ್ಗೆ, ಯಾವ ರೀತಿಯಲ್ಲಿ ಗೊತ್ತಾಗ್ಬೋದು ಅಂತಂದ್ರೆ ತುಂಬಾನೇ ಜಾಂಡಿಸ್ ಆಗುತ್ತೆ, ಹೊಟ್ಟೆಲಿ ನೀರು ತುಂಬಿಕೊಳ್ಳುತ್ತೆ, ಕೆಲವೊಬ್ರಿಗೆ ರಕ್ತ ವಾಂತಿ ಮಾಡ್ಕೊಳ್ತಾರೆ, ಕೆಲವೊಬ್ರು ಕಾಲು ಊತ ಬರುತ್ತೆ, ಕೆಲವೊಬ್ರಿಗೆ ಎನ್ಸಫರ್ ಬರುತ್ತೆ ಅಂತ ಹೇಳ್ತೀವಿ, ಮೊಬ್ಬ ತರ ಇರ್ತಾರೆ. ಸೊ ಇಂಥವ್ರಿಗೆ ಲಿವರ್ ತುಂಬಾ ಡ್ಯಾಮೇಜ್ ಆಗ್ಬಿಟ್ಟಿದೆ ಅಂಥವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಂಡ್ರೆ ಜಾಸ್ತಿ ದಿವಸ ಉಳಿತಾರೆ ಅಂತ ಇರುತ್ತೆ. ಸೊ ಒಂದೇನಂದ್ರೆ ಕಿಡ್ನಿ ಡ್ಯಾಮೇಜ್ ಆದ್ರೆ ಇದು ಮಾಡ್ಬೋದು, ಡಯಾಲಿಸಿಸ್ ಮಾಡ್ಬೋದು. ಬಟ್ ಲಿವರ್ ಹಂಗ ಇಲ್ಲ, ಇದುವರೆಗೂ ಅಂತ ಮಷಿನ್ ಅಂತ ಏನು ಡಯಾಲಿಸಿಸ್ ಮಷಿನ್ ತರ ಬಂದಿಲ್ಲ, ಯಾವ್ದು ಬಂದಿಲ್ಲ. ಸೊ ಕೆಲವೊಂದು ಪೇಷಂಟ್ಸ್ ನೋಡಿರ್ತಾರೆ ನೀವು, ಡಯಾಲಿಸಿಸ್ ಒಂದು 5 ವರ್ಷ 6 ವರ್ಷ 7 ವರ್ಷದಿಂದ ಮಾಡಿಸ್ಕೊಳ್ತಿರ್ತಾರೆ. ಬಟ್ ಆ ತರ ನಮ್ದು ಲಿವರ್ ಅಲ್ಲಿ ಇಲ್ಲ. ಲಿವರ್ ಆ ಡ್ಯಾಮೇಜ್ ಆಯ್ತು ಅಂದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೋಬೇಕಾಗುತ್ತೆ. ಸೊ ಈಗ ನೀವು ಹೇಳಿದ್ರಿ ಒಂದು ಜಾಯಿಂಟಿಸ್ ತುಂಬಾ ಆಗಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು ಅಂತ. ಅದನ್ನ ಬಿಟ್ಟರೆ ಬೇರೆ ಏನೆಲ್ಲ ಕಾರಣಕ್ಕೆ ಟ್ರಾನ್ಸ್ಪ್ಲಾಂಟ್ ತನಕ ಬರೋಷ್ಟು ಡ್ಯಾಮೇಜ್ ಆಗುತ್ತೆ ಲಿವರ್, ಹೇಗೆ? ಒಂದೇನು ಅಂತಂದ್ರೆ ಈ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಅಂತ ಇರುತ್ತೆ, ಅದು ತುಂಬಾ ದಿನ ಅಂತ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ಟು ಟ್ರೀಟ್ಮೆಂಟ್ ಚೆನ್ನಾಗಿ ತಗೊಳ್ದಾಗಿ ನೋಡಿದ್ರೆ ಅದಕ್ಕೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೋಬೇಕಾಗುತ್ತೆ. ಕೆಲವೊಬ್ರು ತುಂಬಾ ಡ್ರಿಂಕ್ಸ್ ಮಾಡ್ತಿರ್ತಾರೆ, ಕುಡಿತಿರ್ತಾರೆ, ಅಂತವ್ರಿಗೂ ತುಂಬಾ ಕುಡಿತಿದ್ದಾಗ ಜಾಂಡಿಸ್ ಆಗಿ ಲಿವರ್ ಫೇಲ್ಯೂರ್ ಆದ್ರೆ ಅಂತವ್ರಿಗೂ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಬೇಕು. ಕೆಲವೊಬ್ರಿಗೆ ಲಿವರ್ ಕ್ಯಾನ್ಸರ್ ಆಗ್ತದೆ, ಲಿವರ್ ಅಲ್ಲಿ ಲಿವರ್ ಕ್ಯಾನ್ಸರ್ ಅಂತೀವಲ್ಲ, ಆ ಲಿವರ್ ಕ್ಯಾನ್ಸರ್ ಆಗ್ತದೆ, ಅಂತವ್ರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾಗ್ಬೋದು. ಸರ್ ಈ ನೀವೇ ಹೇಳಿದ್ರಿ ಲೈಕ್ ಹೆಂಗೆ ಅಂತಂದ್ರೆ ಈಗ ಕಿಡ್ನಿದಾದ್ರೆ ನಾನು ಮೊನ್ನೆ ಒಂದು ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ, ಬಹುಶಃ ಇವರೇ ವಿನೋದ್ ನಾಗೇಶ್ ಸರ್, ಡಾಕ್ಟರ್ ವಿನೋದ್ ನಾಗೇಶ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವರೇ ಹೇಳಿದ್ರು, ಟ್ರಾನ್ಸ್ಪ್ಲಾಂಟಿಗೆ ಬೇಕು ಕಿಡ್ನಿ ಅಂತಂದ್ರೆ ಲೀಸ್ಟ್ ಅಲ್ಲಿ ಹಾಕಿ ಸಿಕ್ಕಿದ್ರೆ ಓಕೆ, ಅಕಸ್ಮಾತ್ ಅಲ್ಲೇ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಮ್ಯಾಚ್ ಆದ್ರೆ ಓಕೆ, ಇಲ್ಲ ಅಂತಂದ್ರೆ ಅವ್ರಿಗೆ ಡಯಾಲಿಸಿಸ್ ಕೊಟ್ಕೋ ಅಂತ ಕಾಯ್ತಾ ಇರ್ತೀವಂತ. ಬಟ್ ನೀವು ಹೇಳಿದ್ರೆ ಲಿವರಿಗೆ ಹಾಗೆ ಮಾಡೋಕ್ಕಾಗಲ್ಲ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಬ್ಬ ಪೇಷಂಟ್ ಬಂದ, ಅವ್ನ ಲಿವರ್ ತುಂಬಾನೇ ಡ್ಯಾಮೇಜ್ ಆಗಿತ್ತು, ಟ್ರಾನ್ಸ್ಪ್ಲಾಂಟಿಗೆ ಬೇಕಾಗಿತ್ತು ಅಂದ್ರೆ ಮೊದಲು ಏನ್ ಮಾಡೋದು, ಹೇಗೆ ಅಂತ ಸರ್? ಈ ಟ್ರಾನ್ಸ್ಪ್ಲಾಂಟಿಗೆ ಬೇಕಾಗಿತ್ತು ಅಂತಂದ್ರೆ ಆ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಬೇಕೋ ಬೇಡವೋ, ಟ್ರಾನ್ಸ್ಪ್ಲಾಂಟ್ ಬೇಕು ಅಂತಾದ್ರೆ ಟ್ರಾನ್ಸ್ಪ್ಲಾಂಟ್ ಮಾಡ್ಲಿಕ್ಕೆ ಪೇಷಂಟ್ ಫಿಟ್ ಇದಾನೋ ಇಲ್ವೋ ಅಂತ. ಓಕೆ, ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂದ್ರೆ ಫಿಟ್ ಇರ್ಬೇಕಲ್ಲ. ಸೊ ಈಗ ಲಿವರ್ ಹಾಳಾಗಿದೆ, ಅದಕ್ಕೆ ಹಾರ್ಟ್ ಕೆಲಸ ಮಾಡ್ತಾ ಇದೆ. ಲಿವರ್ ಚೆನ್ನಾಗಾಯ್ತು ಅಂದ್ರೆ ಹಾರ್ಟ್ ಫಿಲ್ ಆಗೋಯ್ತು ಅಂದ್ರೆ ಓಕೆ, ಟ್ರಾನ್ಸ್ಪ್ಲಾಂಟ್ ಮಾಡಿ ಏನ್ ಬಂತು?
ಅಲ್ವಾ? ಸೊ ಫಸ್ಟ್ ಎಲ್ಲಾ ಆರ್ಗನ್ಸ್ ಚೆನ್ನಾಗಿದಾವೋ ಇಲ್ಲೋ, ಬ್ರೈನ್ ಚೆನ್ನಾಗಿದೆಯೋ ಇಲ್ಲ, ಹಾರ್ಟ್ ಚೆನ್ನಾಗಿದೆಯೋ ಇಲ್ಲೋ, ಲಂಗ್ಸ್ ಚೆನ್ನಾಗಿದೆಯೋ ಇಲ್ಲೋ, ಕಿಡ್ನೀಸ್ ಚೆನ್ನಾಗಿದೆಯೋ ಇಲ್ಲೋ, ಅವನಿಗೆ ಬರೀ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್ ಜೊತೆಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಬೇಕಾ? ಕೆಲವೊಬ್ಬರಿಗೆ ತುಂಬಾ ದಿನದಿಂದ ಹಾರ್ಟ್ ತೊಂದರೆ ಇದ್ರೆ ಹಾರ್ಟ್ ತೊಂದರೆ ಜೊತೆಗೆ ಲಿವರ್ ಪ್ರಾಬ್ಲಮ್ ಇರೋ ಚಾನ್ಸಸ್ ಇರುತ್ತೆ. ಅವ್ರಿಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಬೇಕಾಗ ಹಾರ್ಟ್ ಜೊತೆಗೆ ಲಿವರ್ ಬೇಕಾ, ಇದೆಲ್ಲ ನೋಡ್ತೀವಿ. ಒಂದ್ಸರಿ ಪೇಷಂಟ್ ಫಿಟ್ ಇದಾನೆ ಟ್ರಾನ್ಸ್ಪ್ಲಾಂಟ್ ಆಯ್ತು ಅಂದ್ರೆ ಅವ್ರಿಗೆ 2 ಆಪ್ಷನ್ಸ್ ಇರುತ್ತೆ. ಒಂದು, ಅವ್ರ ಮನೆಯಲ್ಲೇ ಇರೋರ್ನೇ ಯಾರಾದ್ರೂ ಲಿವರ್ ಕೊಡಕ್ ರೆಡಿ ಇದ್ರೆ ಅದಕ್ಕೆ ಲಿವಿಂಗ್ ಡೊನೇಷನ್ ಅಂತ ಹೇಳ್ತೀವಿ. ಸೊ ಅದರಿಂದ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಯಾರು ಕೊಡೋರ್ಲಿಲ್ಲ, ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಲಿಸ್ಟ್ ಅಲ್ಲಿ ಹಾಕ್ತಿವಿ. ಸೊ ಅದೇ ಪ್ರಾಬ್ಲಮ್ ಇರೋದು. ಈಗ ಕಿಡ್ನಿಯಲ್ಲಿ ಡಯಾಲಿಸಿಸ್ ಮಾಡ್ತಾ ಸಾಗಿಸ್ತಾ ಇರ್ಬೋದು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಕ್ಕೆ ಆಗೋದಿಲ್ಲ. ಅದೇನೆ ಸರ್, ಈಗ ಮನೆ ಅಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಲಿವರ್ ಮ್ಯಾಚ್ ಆಗ್ತಾ ಇದೆಯಲ್ಲ ಅಂತ ನೋಡಕ್ಕೆ ಏನ್ ಟೆಸ್ಟ್ ಮಾಡ್ತೀರಾ? ಹೇಗೆ ಏನ್ ಟೆಸ್ಟ್ ಅಂದ್ರೆ ಫಸ್ಟ್ ಬ್ಲಡ್ ಗ್ರೂಪ್ ಇರಬೇಕು. ABO ಇನ್ಕಾಂಪಿಟಬಲ್ ಬ್ಲಡ್ ಗ್ರೂಪ್ ಟ್ರಾನ್ಸ್ಪ್ಲಾಂಟ್ ಆಗ್ತವೆ, ಬಟ್ ಮೇಲ್ಗಡೆ ಬ್ಲಡ್ ಗ್ರೂಪ್ ಚೆನ್ನಾಗಿರ್ಬೇಕು. ಕೊಡೋರ್ ಏಜ್ 18 to 60, 50 ಒಳಗಿರ್ಬೇಕು. 50 to 55 ಮೇಜರ್ ಆಗಿರ್ಬೇಕು. ಆಬ್ವಿಯಸ್ಲಿ ಮೇಜರ್ ಇರಬೇಕು. 50 to 55 ಒಳಗಿರ್ಬೇಕು. ಅವ್ರಿಗೆ ಏನ್ ತೊಂದ್ರೆ ಇರಬಾರ್ದು. ಅವ್ರ ಲಿವರ್ ಚೆನ್ನಾಗಿರ್ಬೇಕಲ್ಲ, ಕೊಡೋರ್ ಲಿವರ್ ಚೆನ್ನಾಗಿರ್ಬೇಕು. ನಾವು ಅವ್ರ ಲಿವರ್ ತಗೊಂಡು ಪಾಪ ಅವ್ರಿಗೂ ಇಲ್ಲ ಇವ್ರಿಗೂ ಇಲ್ಲದಂಗೆ ಆಗ್ಬಿಡುತ್ತೆ. ಅವ್ರಿಗೆಲ್ಲ ಟೆಸ್ಟ್ ಮಾಡಿಸ್ತೀವಿ. ಅವ್ರ ಲಿವರ್ ಇಷ್ಟು ತಗೊಂಡ್ರೆ ಅವ್ರು ಬದುಕ್ತಾರೋ ಇಲ್ಲೋ, ಅವ್ರಿಗೆ ಡಯಾಬಿಟಿಸ್ ಇದೆಯಾ, ಥೈರಾಯ್ಡ್ ಇದೆಯಾ, ಅವ್ರಿಗೆಲ್ಲ ಟೆಸ್ಟ್ ಮಾಡಿಸ್ತೀವಿ. ಓಕೆ, ಲಿವರ್ ಫಿಟ್ ಇದೆ ಅಂದ್ರೆ ಅವ್ರದ್ದು ಲಿವರ್ ಮಾತ್ರ ತಗೊಳ್ತೀವಿ. ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇರ್ಬೇಕು. ಯಾರು ಬೇಕಾದ್ರೆ ಬಂದ್ಬಿಟ್ರು ನಾನು ಅಣ್ಣ ನನ್ನ ತಮ್ಮ ಅಂತ ಹೇಳಿಕ್ ಬರಲ್ಲ. ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಮಕ್ಕಳು, ಅಜ್ಜಿ ತಾತ, ಇವರು ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ಇವ್ರು ಮಾತ್ರ ಕೊಡ್ಬೋದು. ಸೆಕೆಂಡ್ ಡಿಗ್ರಿ ಕೊಡಬಹುದು. ಸೆಕೆಂಡ್ ಡಿಗ್ರಿ ಅಂತಂದ್ರೆ ಅದಕ್ಕೆ ಮತ್ತೆ ಪೊಲೀಸ್ ಪರ್ಮಿಷನ್, ಅದು ಒಂದ್ ಸ್ವಲ್ಪ ಪ್ರೊಸೆಸ್ ದೊಡ್ಡದಿರುತ್ತೆ. ಈಗ ಅದೇ ಅಜ್ಜ ಅಜ್ಜಿ ಅಂದ್ರೆ ಅಪ್ಪ ಅಮ್ಮ ಈ ಕಡೆನೂ ಓಕೆ. ಅಲ್ಲ, ಹೇಳಲಿಕ್ಕೆ ಏನ್ ಹೇಳ್ತಿದೀನಿ ಅಂತಂದ್ರೆ ತುಂಬಾ ಕ್ಲೋಸ್ ಆಗಿರ್ಬೇಕು. ಒಂದು ಅಜ್ಜಾಜಿ ಅಂದ್ರೆ 89 ವರ್ಷ ಆಗಿದೆ, ಅವ್ರು ಕೊಡ್ಲಿಕ್ಕೆ ಬರಲ್ಲ. ಬಟ್ ಅವರೆಲ್ಲ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಅಲ್ಲಿ ಬರ್ತಾರೆ. ಓಕೆ ಸರ್, ಈಗ ಇದೊಂದಂದ್ರೆ ಕುತೂಹಲದ ಪ್ರಶ್ನೆ. ಸಾಮಾನ್ಯವಾಗಿ ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಬರುವಂತವ್ರು, ನಾನು ಈಗ ಅಂದ್ರೆ ಕೆಲವೊಂದು ಬಾರಿ ಕೇಳ್ತಾ ಇದ್ವಿ ಹಾರ್ಟ್ ಅಲ್ಲಿ ಇರಬಹುದು, ಇನ್ನು ಮೊನ್ನೆ ಕಿಡ್ನಿಯಲ್ಲಿ ಬಂದಾಗ ಸಹಿತ ಕಿಡ್ನಿ ಸಣ್ಣ ವಯಸ್ಸಿಂದನೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡುವಂತಹ ಪರಿಸ್ಥಿತಿ ಕೂಡ ಬರ್ತದೆ ಅಂತ. ಲಿವರ್ ಆ ರೀತಿ ಇದೆಯಾ ಹೇಗೆ? ಅಂದ್ರೆ ಏಜ್ ಪ್ರಕಾರ ಕಾಯಿಗಳೇ ಡಿಫರ್ ಆಗ್ತವೆ. ಸಣ್ಣ ಮಕ್ಕಳಲ್ಲೂ ಲಿವರ್ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೂ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಹೌದು, ಅವ್ರಿಗೆ ಏನಂತಂದ್ರೆ ಅದು ಜೆನೆಟಿಕ್ ಡಿಸೀಸ್ ಅಂತ ಹೇಳ್ತೀವಿ, ಮೆಟಬಾಲಿಕ್ ಡಿಸೀಸ್ ಅಂತ ಹೇಳ್ತೀವಿ. ಅಂತೂ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಕ್ಕಳಲ್ಲಿ ಬರುತ್ತೆ. ಏಜ್ ಆಗ್ತಾ ಏನಾಗುತ್ತೆ, ಈಗ ಕುಡಿತದಿಂದ ಆಗಿರ್ಬೋದು, ಹೆಪಟೈಟಿಸ್ ಬಿ ಇರ್ಬೋದು, ಹೆಪಟೈಟಿಸ್ ಸಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು. ಸೊ ಏಜ್ ಆದಂಗೆಲ್ಲ ಅದು ಬೇರೆ ಆಗುತ್ತೆ. ಸೊ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಯಾವ ಏಜ್ ಅಲ್ಲಿ ಬೇಕಾದ್ರೂ ಮಾಡಬಹುದು. ಯಾವ್ದು ಕೂಡ ಮಾಡ್ತಾ ಇದೀವಿ, ತೊಂದರೆ ಇದೆ ಅಂತ. ಬಟ್ ಲಿವರ್ ಕೊಡ್ಬೇಕಾದ ಮಾತ್ರ 18 ಮೇಜರ್ ಆಗಿರ್ಬೇಕು, ಜಾಸ್ತಿ ಇರಬೇಕು, 50 ಒಳಗಿರ್ಬೇಕು, ಫಿಟ್ ಇರಬೇಕು ಅಂತ. ಸೊ ನೆಕ್ಸ್ಟ್ ಈಗ ಇದನ್ನೇ ಮಾಡಿದ್ರೆ ನಾವು ಕಿಡ್ನಿಲಿ ಕೇಳಿದ್ವಿ, ಒಂದು ಕಿಡ್ನಿ ಕೊಟ್ರೆ ಮನುಷ್ಯಗೇನು ತೊಂದರೆ ಇಲ್ಲ ಅಂತ ಬಹಳಷ್ಟು ಜನರಿಗೆ ಗೊತ್ತು. ಆದ್ರೆ ಈ ಮೇನಾಗಿ ಲಿವರ್ ಅಲ್ಲೂ ಸಹಿತ 2 ಪಾರ್ಟ್ ಇರುತ್ತೆ, ಅದ್ರ 1 ಪಾರ್ಟ್ ಕೊಡಬಹುದು ಅನ್ನೋದು ಬಹಳಷ್ಟು ಗೊತ್ತಿಲ್ಲ. ಇದು ಹೇಗೆ ಏನು ಸರ್ ಅಂತ? ಸೊ ಕಿಡ್ನಿಸ್ 2 ಆದ್ರೆ ಲಿವರ್ ಒಂದೇ. ಸೊ ಒಂದರಲ್ಲಿ 2 ಭಾಗ ಇದೆ. ಒಂದು ಎಡಗಡೆದು, ಒಂದು ಬಲ್ಗಡೆದು. ಸೈಜ್ ಪ್ರಕಾರ ಮ್ಯಾಚ್ ಆಗೋದಿದ್ರೆ, ಚಿಕ್ಕವರಿದ್ರೆ ಏಜ್ ಅದು ಬಾಡಿ ಸೈಜ್ ಕಮ್ಮಿ ಇತ್ತು ಅಂದ್ರೆ ಲೆಫ್ಟ್ ಕಡೆ ಎಡಗಡೆದ್ ಕೊಡ್ತೀವಿ. ಇಲ್ಲ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಬಲ್ಗಡೆದ್ ಕೊಡ್ತೀವಿ. ಮನುಷ್ಯನಿಗೆ ಬದುಕಲಿಕ್ಕೆ 30% ಲಿವರ್ ಬೇಕು. ಫಾರ್ ಎಕ್ಸಾಂಪಲ್ ನಾನು ಲಿವರ್ ಕೊಡ್ತೀನಿ ಅಂದ್ರೆ ನನಗೆ 30% ಲಿವರ್ ಉಳಿಸ್ಲೇಬೇಕು ನನ್ ಬದುಕಲಿಕ್ಕೆ. ಅದರಿಂದ ಕಮ್ಮಿ ಆದ್ರೆ ನಂಗೆ ಟ್ರಾನ್ಸ್ಫರ್ ಮಾಡೋಕಾಗುತ್ತೆ. ಸೊ ತಗೊಳ್ಳೋನಿಗೆ ಒಂದಿಷ್ಟು ರೇಷಿಯೋ ಅಂತ ಇರುತ್ತೆ, ಆ ರೇಷಿಯೋ 0.8 ಅಂತ ಇರುತ್ತೆ, ಅಷ್ಟು ಇರ್ಲೇಬೇಕು. ಸೊ ತುಂಬಾ 100 kg ಇದ್ದ ಲಿವರ್ ತೊಂದರೆ ಇರೋನು, ಅವಾಗ ನಾನು ಫುಲ್ ಲಿವರ್ ಕೊಡ್ಬೇಕಾಗುತ್ತೆ, ಸಣ್ಣ ಲಿವರ್ ಕೊಡ್ಲಿಕ್ಕೆ ಆಗಲ್ಲ. ಬೇರೆ ಮಾಡ್ಬೋದು, ಬಟ್ ಅದು ಟೆಕ್ನಿಕಲಿ ಚಾಲೆಂಜಿಂಗ್ ಪ್ರೊಸೀಜರ್ ಮತ್ತೆ ರಿಸ್ಕ್ ಜಾಸ್ತಿನೇ ಇರುತ್ತೆ. ಆತರ ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ.
ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದ 2 ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಸರ್, ಈಗ ನೆಕ್ಸ್ಟ್ ಇದಕ್ಕೆ ಬಂದ್ರೆ, ಈಗ ಲಿವರ್ ಟ್ರಾನ್ಸ್ಪ್ಲಾಂಟು ನೀವು ಮಾಡಿದ್ರಿ ಅಂತ ಆಯ್ತು. ಅದು ಮಾಡೋದು ಹೇಗೆ ಏನೋ ಅದ್ರ ತುಂಬಾ ಡೀಟೇಲ್ಸ್ ಕಡೆನೂ ಹೋಗೋದು ಬೇಡ. ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ಇದು ಸಕ್ಸಸ್ ರೇಟ್ ಎಷ್ಟು ಅಂದ್ರೆ ನೀವು ಮಾಡಿದ ತಕ್ಷಣ ಅಂದ್ರೆ ನೀವು ಮುಂಚೆನೇ ನೋಡಿರ್ತೀರ ಲೈಕ್ ಇದು ತಗೊಳತ್ತೋ ಇಲ್ಲೋ, ಪಾಸಿಟಿವ್ ಅಂದ್ರೆ ಮ್ಯಾಚಿಂಗ್ ಹೌದಲ್ಲ ಅಂತ. ಅಲ್ಲೂ ಮತ್ತೆ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ರಿಜೆಕ್ಟ್ ಮಾಡೋ ಸಾಧ್ಯತೆಗಳಿದೆಯಾ ಹೇಗೆ? ಸೊ ಇವಾಗ ಟ್ರಾನ್ಸ್ಪ್ಲಾಂಟಿಗೆ ಪೇಷಂಟ್ ನಾವು ತಗೊಳ್ತಾ ಇದೀವಿ ಅಂತಂದ್ರೆ ಎಷ್ಟು ಬೇಕೋ ಅಷ್ಟು ನಾವು ಟೆಸ್ಟ್ಗಳು ಮಾಡ್ತಾನೆ ಇರ್ತೀವಿ, ಬಟ್ ಅದು ಫುಲ್ ಪ್ರೂಫ್ ಅಲ್ಲ. ಅದೇ ಅದಕ್ಕೆ ಕೇಳಿದೆ. ಓಕೆ, ಪ್ರಾಬ್ಲಮ್ಸ್ ತುಂಬಾ ಕಡೆಯಿಂದ ಬರುತ್ತೆ. ಫಸ್ಟ್ ಪೇಷಂಟ್ ತುಂಬಾ ಸಿಕ್ಕಿರ್ಬೋದು, ಅದು ಒಂದು ಪ್ರಾಬ್ಲಮ್. ಟ್ರಾನ್ಸ್ಪ್ಲಾಂಟೇಶನ್ ಪ್ರೊಸೀಜರ್ ಮಾಡೋದು ಒಂದು ಕಷ್ಟನೇ. ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಆ ಲಿವರ್ ಹೆಂಗೆ ಆ ಪೇಷಂಟ್ ಅಕ್ಸೆಪ್ಟ್ ಮಾಡ್ತಾನಂತಂದು ಒಂದು ಕಷ್ಟ. ಸೊ ಪ್ರಾಬ್ಲಮ್ಸ್ ಕೆಲವೊಂದ್ ಕಡೆ ಎಲ್ಲ ಕಡೆ ಬರ್ತವೆ. ಅದಕ್ಕೆ ಟೆಸ್ಟ್ ಮಾಡಿ ಎಲ್ಲ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಈ ಅದೇ ಒಂದು 5 ರಿಂದ 10 ವರ್ಷ ಮುಂದೆ ಅಷ್ಟು ಸಕ್ಸಸ್ ರೇಟ್ ಇರ್ತಿರ್ಲಿಲ್ಲ. ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ತುಂಬಾ ಚಾಲೆಂಜಿಂಗ್ ಸರ್ಜರಿ. ಇವಾಗ ಸಕ್ಸಸ್ ರೇಟ್ ತುಂಬಾ ಚೆನ್ನಾಗಿದೆ. 95 to 99% ಸಕ್ಸಸ್ ಇದೆ. 95 to 99% ಸಕ್ಸಸ್ ಅಂತ. ಈಗ ನಂದು ಇದು ಅವಾಗೇ ಕೇಳಬೇಕಿತ್ತು, ಈಗ ಕೇಳ್ತೀನಿ. ನೀವು ಹೇಳಿದ್ರಿ ಒಂದು ನೀವು ಅಲ್ಲೇ ನೋಡ್ತೀರಾ, ಫ್ಯಾಮಿಲಿಯಲ್ಲೇ ನೋಡ್ತೀರಾ ಅಂತ. ಇನ್ನೊಂದು ಅಕಸ್ಮಾತ್ ಮ್ಯಾಚ್ ಆಗಿಲ್ಲ ಅಂತಂದ್ರೆ ಲಿಸ್ಟಿಗೆ ಹಾಕ್ತೀರಾ ಅಂತ. ಲಿಸ್ಟಿಗೆ ಹಾಕಿದವನಿಗೆ ಸಿಗ್ತಾ ಇದೆಯಾ? ಎಷ್ಟು ಸಮಯ ಬೇಕಾಗತ್ತೆ? ಹಾಗೆ ಯಾವ ರೀತಿ? ಸೊ ಅದು ಇವಾಗ ಏನಾಗಿದೆ, ಗೌರ್ಮೆಂಟ್ ರೂಲ್ಸ್ ತುಂಬಾ ಚೆನ್ನಾಗಿದೆ, ಒಂದ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೂ ಇದೆ. ಸೊ ಆದಷ್ಟು ಅವರು ಗೌರ್ಮೆಂಟ್ ಏಜೆನ್ಸೀಸ್ ಕೂಡ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಕ್ ನೋಡ್ತಾರೆ ಪಾಪ. ಸೊ ಇವಾಗ ಏನು ಅಂತಂದ್ರೆ ಲಿಸ್ಟ್ ಹಾಕಿದ್ಮೇಲೆ ನಾವು ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಆ ಪೇಷಂಟ್ ಗೆ ಟ್ರಾನ್ಸ್ಪ್ಲಾಂಟ್ ಬೇಕು ಅಂತ ಅನ್ಸಿದಾಗ ನಾವು ಅವ್ರ ಲಿಸ್ಟ್ ಹಾಕ್ತಿವಿ, ನಮ್ಮ ಲಿಸ್ಟ್ ನ ಸರ್ಕಾರಕ್ಕೆ ಕಳಿಸ್ತೀವಿ. ಆ ತರನ ಎಲ್ಲಾ ಹಾಸ್ಪಿಟಲ್ಸ್ ಅವರು ಸರ್ಕಾರಕ್ಕೆ ಕಳಿಸ್ತಾರೆ. ಸೊ ಎಲ್ಲಿ ಆರ್ಗನ್ ಸಿಗುತ್ತೋ, ಯಾರಿಗೆ ಹೋಗ್ತಾ ಇದೆ ಆರ್ಗನ್, ಬೇಕಾಗಿದ್ದವನಿಗೆ ಬಿಟ್ಟು ಬೇರೆಯವ್ರಿಗೆ ಕೊಡ್ತಾ ಇದೀವ, ಅದೆಲ್ಲ ಸರ್ಕಾರದವರು ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾರೆ. ಇವಾಗ ಲಿವರ್ ನಾನು ಲಿಸ್ಟ್ ಅಲ್ಲಿ ಇದ್ದೀನಿ, ನಂಗೆ ಇವಾಗೇ ಸಿಗುತ್ತಾ ಲಿವರ್, ಆಮೇಲೆ ಸಿಗುತ್ತಾ ಅಂತ ಹೇಳೋದು ತುಂಬಾ ಕಷ್ಟ. ಸೊ ಒಬ್ಬರಿಗೆ ನಾಳೆ ಸಿಗ್ಬೋದು, ಒಬ್ಬನ ಪಾಪ ಸಾಯ್ಬೇಕು ಅಪೋಸಿಟ್ ಸೈಡ್, ಅದೊಂದು ಎಥಿಕಲ್ ಡೈಲಮಾ. ಎನಿವೇಸ್, ಸೊ ಒಬ್ಬನಿಗೆ ನಾಳೆನೆ ಸಿಗ್ಬೋದು, ಇನ್ನೊಬ್ಬರಿಗೆ 1 ವರ್ಷ ಆಗ್ಬೋದು, ಹೇಳಿಕ್ ಬರಲ್ಲ. ಓಕೆ ಸರ್, ಇದನ್ನ ನಾವು ಕೆಲವೊಂದ್ ಬಾರಿ ಕೇಳಿದೀವಿ. ಫಾರ್ ಎಕ್ಸಾಂಪಲ್ ಕಿಡ್ನಿಯಲ್ಲೇ ಆದ್ರೂ ಕಿಡ್ನಿ ಕಸಿ ಮಾಡಾದ್ಮೇಲೆ ಮ್ಯಾಕ್ಸಿಮಮ್ ಅಂದ್ರೆ 15 ವರ್ಷ ತನಕ ಅದು ನಡೆಯುತ್ತೆ. ಆಮೇಲೆ ಮತ್ತೆ ಚೇಂಜ್ ಮಾಡಬೇಕು ಅಥವಾ ಡಯಾಲಿಸಿಸ್ ಮಾಡೋದು ಅಂದ್ರೆ ನಿಧಾನ ಕಡಿಮೆ ಆಗ್ತಾ ಬರುತ್ತೆ ಅದ್ರ ಕೆಪಾಸಿಟಿ ಕಿಡ್ನಿದು ಅಂತ ಕೇಳಿದ್ವಿ. ಆ ರೀತಿ ಲಿವರ್ ಅಲ್ಲೂ ಆಗುತ್ತೆ. ಅಂದ್ರೆ ಒಂದ್ ಬಾರಿ ಟ್ರಾನ್ಸ್ಪ್ಲಾಂಟ್ ಆದವನಿಗೆ ಅದು ಪರ್ಮನೆಂಟ್ ಅಥವಾ ಮತ್ತೆ ಡ್ಯಾಮೇಜ್ ಆಗಬಹುದಾ ಹೇಗೆ? ಇದು ಏನು ಅಂತಂದ್ರೆ ಯಾವ ರೀತಿ ನಾವು ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಆ ಕಸಿನ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಫಾಲೋ ಅಪ್ ಬಂದು ಕರೆಕ್ಟ್ ಆಗಿ ಟ್ಯಾಬ್ಲೆಟ್ಸ್ ತಗೊಂಡು ರಿಜೆಕ್ಷನ್ ಆಗಲ್ದೆ ಮೇಂಟೈನ್ ಮಾಡಿದ್ರೆ ನಿಮ್ ನಾರ್ಮಲ್ ಲೈಫ್ ಸ್ಪಾನ್ ನ ಲೀಡ್ ಮಾಡ್ಬೋದು. ನಾವ್ ಇವಾಗ 60 ವರ್ಷಕ್ಕೆ ನಾವು ಕಸಿ ಮಾಡಿರ್ತೀವಿ. ನಾರ್ಮಲ್ ಲೈಫ್ ಸ್ಪಾನ್ 80 ಇದ್ದಾಗ ನಾವು 90 ವರ್ಷ ಬದುಕ್ತೀನಿ ಅಂದ್ರೆ ಆಗಲ್ವಲ್ಲ. ನಮ್ ಜೀವನ 90 ವರ್ಷ ಹಂಗಲ್ಲ ಸರ್. ಯಾರೊಬ್ಬ ಫಾರ್ ಎಕ್ಸಾಂಪಲ್ ವೆರಿ ಯಂಗ್ ಏಜ್, ಒಂದು 30-35 ವರ್ಷದವನಿಗೆ ಮಾಡಿದ್ವಿ ಅಂತಂದ್ರೆ ಅವನು ನೀವು ಅಂದ್ರೆ ಒಂದಿಷ್ಟು ಸೆಟ್ ಆಫ್ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡುವ, ಅವೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ 70-75 ತನಕ ಅವನಿಗೆ ಮತ್ತೆ ಲಿವರ್ ತೊಂದರೆ. ನಾನು ಮ್ಯಾಕ್ಸಿಮಮ್ ನೋಡಿರೋದು ಇದುವರೆಗೆ 34 ವರ್ಷ ಪೋಸ್ಟ್ ಟ್ರಾನ್ಸ್ಪ್ಲಾಂಟ್ ಏನು ತೊಂದರೆ ಇಲ್ಲ ಮಾಡಬಹುದು. ಅವರೇಜ್ ಎಷ್ಟು ಸರ್ ಹಂಗ ನೋಡಿದ್ರೆ ಹೇಗೆ? ಅವರೇಜ್ ಇರುತ್ತೆ ಅಂತ, ಹಿಂಗೆ ಇದೇ ಅವರೇಜ್ ಅಂತ ಹೇಳಿಕ್ ಬರಲ್ಲ. ಸೊ ಅದು ಬೇರೆ ಲಿವರ್ ತೊಂದರೆ ಇಲ್ಲ ಅಂದ್ರೂ ಬೇರೆ ಕಾರಣದಿಂದ ಅವ್ರಿಗೆ ಪ್ರಾಬ್ಲಮ್ ಆಗೋದಾಗ್ಲಿ, ಲಿವರ್ ಇಂದಾನೇ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಲಿವರ್ ಟ್ರಾನ್ಸ್ಪ್ಲಾಂಟ್ ಹೇಳ್ತಾರೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಏನೇನು ಮಾಡ್ಲೇಬೇಕು, ಏನೇನು ಮಾಡಬಾರ್ದು ಹೇಗೆ ಅಂತ? ಏನೇನ್ ಮಾಡ್ಬೇಕು ಅಂತ ಇಂಪಾರ್ಟೆಂಟ್ ಏನಂದ್ರೆ ಡಿಸ್ಚಾರ್ಜ್ ಮಾಡಿದ್ಮೇಲೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ಬರ್ದಿರ್ತೀವಿ. ಕೆಲವೊಂದು ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್, ಅಟ್ಲೀಸ್ಟ್ 1 or 2 ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ಇದ್ದೇ ಇರುತ್ತೆ. ಇನ್ನ ಉಳಿದಿದ್ದು ಮತ್ತೆ ಅದೊಂದು ಇಂಪಾರ್ಟೆಂಟ್. ಆಮೇಲೆ ಫಾಲೋ ಅಪ್ ತುಂಬಾ ಇಂಪಾರ್ಟೆಂಟ್. ಕೆಲವೊಬ್ರು ಏನ್ ಮಾಡ್ತಾರೆ, ತುಂಬಾನೇ ಅವ್ರ ಪ್ರಾಬ್ಲಮ್ ಸಾಲ್ವ್ ಇದು ಫೇಸ್ ಮಾಡ್ಬಿಟ್ಟಿರ್ತಾರೆ, ತುಂಬಾನೇ ಕಷ್ಟಪಟ್ಬಿಟ್ಟಿರ್ತಾರೆ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಕಿನ್ನ ಮುಂಚೆ. ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಆರಾಮ್ ಅನ್ಸ್ಬಿಡುತ್ತೆ ಅವ್ರಿಗೆ, ಚೆನ್ನಾಗಾಗ್ಬಿಟ್ಟೆ ಅಂತ. ಅವಾಗೇನೆ ಚೆನ್ನಾಗಿದೇನಲ್ಲ ಅಂತ ಟ್ಯಾಬ್ಲೆಟ್ಸ್ ತಗೊಳಲ್ಲ. ಆ ಟ್ಯಾಬ್ಲೆಟ್ಸ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಟ್ಯಾಬ್ಲೆಟ್ಸ್ ಇವತ್ತು ಬಿಟ್ರೆ ನಾಳೆನೇ ಗೊತ್ತಾಗಲ್ಲ ತೊಂದ್ರೆ.
ಒಂದ್ ವಾರ 15 ದಿನ ಆದ್ಮೇಲಿಂದ ಶುರು ಆಗುತ್ತೆ ಪ್ರಾಬ್ಲಮ್. ಓಕೆ, ವಾಪಸ್ ಮತ್ತೆ ಟ್ಯಾಬ್ಲೆಟ್ ತಗೊಳ್ಳೋ ತನಕ ಡ್ಯಾಮೇಜ್ ಆಗ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ ಮತ್ತೆ ಒಂದವರೆಗೆ ರೀಟ್ರಾನ್ಸ್ಪ್ಲಾಂಟ್ ಮಾಡೋ ಪರಿಸ್ಥಿತಿನೂ ಬಂದ್ಬಿಡುತ್ತೆ. ಅದು ಒಂದ್ ಪ್ರಾಬ್ಲಮ್ ನಾವು ಫೇಸ್ ಮಾಡೋದು. ಎರಡನೇ ಪ್ರಾಬ್ಲಮ್ ಅವ್ರಿಗೂ ಹೇಳೋ ತಪ್ಪು, ಯಾಕಂತಂದ್ರೆ ಎಲ್ಲರಿಗೂ ಡೈಲಿ ಟ್ಯಾಬ್ಲೆಟ್ ತಗೋಬೇಕು ಅಂತಂದ್ರೆ ಯಾರಿಗಾನು ಬೇಜಾರೆ. ಬಟ್ ಅವ್ರು ಏನ್ ಸಫರ್ ಆಗಿದ್ದಾರೆ ಟ್ರಾನ್ಸ್ಪ್ಲಾಂಟ್ಕಿನ ಮುಂಚೆ ಅದನ್ನ ಅವ್ರು ತಲೆಯಲ್ಲಿ ಇಟ್ಕೋಬೇಕು. ಮತ್ತೆ ಆ ತರ ಆಗ್ಬಾರ್ದು ಅಂತ ಟ್ಯಾಬ್ಲೆಟ್ ತಗೊಳ್ತಾ 1-2 ಟ್ಯಾಬ್ಲೆಟ್ ಪರ್ ಡೇ ಅಷ್ಟೇ. ಅದು ಒಂದು. ಎರಡನೇದೇನಂದ್ರೆ ಕುಡಿತ. ಯಾರಿಗೆ ನಾವು ಕುಡಿದಾಗಿ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿರ್ತೀವೋ ಅವ್ರು ಮತ್ತೆ ಹೋಗಿ ಕುಡಿತಾರೆ. ಚೆನ್ನಾಗಿದ್ದೀನಿ, ಇವಾಗ ಏನಾಗಲ್ಲ. ಅವ್ರಿಗೆ ಹೇಳೋರು ಬೇರೆ, ಒಲೆ ಒಂದ್ಸರಿ ಲಿವರ್ ಕೆಟ್ಟೋಯ್ತು ಅಂದ್ರೆ ಇನ್ನೊಂದ್ಸರಿ ಕೆಟ್ಟೋಗಲ್ಲ, ಕುಡಿಯೋಣ ಬಾ. ಆತರ ತಪ್ಪು ಕಲ್ಪನೆಗಳು ಬಹಳ ಅದು ಒಂದು. ಆಮೇಲೆ ಫಾಲೋ ಅಪ್ ಅಂತಂದ್ರೆ ಈಗ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಎಷ್ಟು ದಿವಸಕ್ಕೊಮ್ಮೆ ಅವ್ರು ಬಂದು ನೋಡ್ಕೊಂತ ಹೋಗ್ಬೇಕು? ಇವಾಗ ಇಮಿಡಿಯೇಟ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಆದ್ಮೇಲೆ ಆ ಲಿವರ್ ಆ ಮನುಷ್ಯನಿಗೆ ಹೆಂಗೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿಕ್ ಬರಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಆಗಿ ಒಂದು 15 ದಿವಸ ಆದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ. 3 days ಆದ್ಮೇಲೆ ಬಾ ಅಂತ ಹೇಳ್ತೀವಿ, ನೋಡೋಣ ಹೆಂಗಿದೆ. ಯಾಕಂದ್ರೆ ಆ ಇಂಪಾರ್ಟೆನ್ಸ್ ಪೇಷಂಟ್ ಗೊತ್ತಾಗ್ಬೇಕು. ನಾವು ಎಷ್ಟು ಅವ್ರಿಗೆ ಅವಾಗ ಹೇಳಿದ್ರಿ, ನೀವು ಎಷ್ಟೇ ಟೆಸ್ಟ್ ಮಾಡಿದ ಅದು ಫುಲ್ ಪ್ರೂಫ್ ಅಲ್ಲ, ಎಲ್ಲ ಸ್ವಲ್ಪ ತೊಂದರೆ ಬಂದಿರಬಹುದು, ಅದಕ್ಕೆ ನೀವು 3 ದಿವಸ ನೆಕ್ಸ್ಟ್ ಬಂದು ನೋಡ್ತಾ ಇರ್ಬೇಕು ಅಂತ. ಆಮೇಲೆ ಫಸ್ಟ್ 1-2 ವಾರ 3 ಡೇಸ್ಗೆ 3 ದಿವಸಕ್ಕೆ ಬನ್ನಿ ಅಂತ ಹೇಳ್ತೀವಿ, ಆಮೇಲೆ 1 ವಾರಕ್ಕೆ ಬನ್ನಿ ಅಂತ ಹೇಳ್ತೀವಿ, ಆಮೇಲೆ 15 ದಿವಸಕ್ಕೆ ಬನ್ನಿ ಅಂತ ಹೇಳ್ತೀವಿ, ಆಮೇಲೆ ತಿಂಗಳಿಗೆ ಬನ್ನಿ ಅಂತ ಹೇಳ್ತೀವಿ. ಆ ಪೇಷಂಟ್ ಇಂಟರಾಕ್ಷನ್ ಗೊತ್ತಾಗುತ್ತೆ ನಮಗೆ. ಇವನಿಗೆ ಏನ್ ತಲೆಯಲ್ಲಿ ಹೋಗ್ತಾ ಇದೆನೋ ಇಲ್ಲೋ, ಇವನಿಗೆ ಅದು ಸೀರಿಯಸ್ನೆಸ್ ಗೊತ್ತಾಗ್ತಿದನೋ ಇಲ್ಲೋ, ಅದು ಅವ್ರಿಗೆ ಗೊತ್ತಾಗ್ಬೇಕದು. ನೀವು ಎಂತ ಬುದ್ಧಿವಂತರಾಗಿ ಏನೇ ಓದ್ಕೊಂಡ್ರು ಕೂಡ ಅವ್ರು ನಮ್ಗೆ ಬಂದಾಗ ಅದು ನಾವು ಬೇರೆ ರೀತಿಯಾಗಿ ತಗೊಳ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಅವ್ರ ಮಕ್ಕಳ ಮೇಲೆ ಕೊಟ್ಬಿಟ್ಟಿರ್ತಾರೆ, ಅವರೇ ಕೊಡ್ಬೇಕು ಟ್ಯಾಬ್ಲೆಟ್ಸ್. ಅವ್ರ ಮಕ್ಕಳು ಇಲ್ಲಾದ್ರೂ ಊರಿಗೆ ಹೋದ್ರು ಅಂದ್ರೆ ಟ್ಯಾಬ್ಲೆಟ್ಸ್ ಯಾರು ತಗೋತಾರೆ ಇವರು ಅಲ್ವಾ? ಸೊ ನಾವು ಪೇಷಂಟ್ ಜೊತೆ ತುಂಬಾನೇ ಇಂಟ್ರಾಕ್ಟ್ ಮಾಡಿದ್ರೆ ಅವ್ರಿಗೂ ಅದ್ರ ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ನೀವು ಅವಾಗ ಹೇಳ್ತಾ ಇದ್ರಿ, ಒಂದನೇ ಇದೇನಪ್ಪಾ ಅಂತಂದ್ರೆ ಇದು ರೆಗ್ಯುಲರ್ ಫಾಲೋ ಅಪ್, ಟ್ಯಾಬ್ಲೆಟ್ಸ್, ಆಮೇಲೆ ಕುಡಿಬಾರ್ದು ಅಂತ. ಮತ್ತು ಏನಾದ್ರು ಇದೆಯಾ ರೀತಿ ಮಾಡ್ಲೇಬೇಕು? ದಪ್ಪ ಆಗ್ಬಾರ್ದು. ಯಾಕಂದ್ರೆ ಲಿವರೇ ತಂದು ಚಿಕ್ಕದು ಕೊಟ್ಟಿರ್ತೀವಿ, ಅದರಲ್ಲಿ ಮತ್ತೆ ದಪ್ಪ ಆದ್ರೆ ಮತ್ತೆ ಅದ್ರಲ್ಲಿ ಹೋಗಿ ಫ್ಯಾಟ್ ಕೊಡುತ್ತೆ, ಮತ್ತೆ ಆಮೇಲೆ ಲಿವರ್ ಫಂಕ್ಷನ್ ಟೆಸ್ಟ್ ಹಾಳಾಗುತ್ತೆ. ಆಮೇಲೆ ನೀವು ಏನೇ ಟ್ಯಾಬ್ಲೆಟ್ ಕೊಟ್ಟರು ಕಮ್ಮಿ ಆಗಲ್ಲ ಆಮೇಲೆ. ಸೊ ಇವು 3 ಇಂಪಾರ್ಟೆಂಟ್. ಇವು 3 ಬಹಳ ಇಂಪಾರ್ಟೆಂಟ್ ಅಂತ ಸರ್. ಆಮೇಲೆ ಇದನ್ನ ತಿನ್ಬೇಕು ತಿನ್ಬಾರ್ದು ಅನ್ನೋದೇನಾದ್ರು ಇದೆಯಾ? ಹೇಗೆ ಇದೇ ತಿನ್ಬೇಕು ಇದೇ ತಿನ್ಬಾರ್ದು ಅಂತ ಏನೂ ಇಲ್ಲ. ಸೊ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಪೀಪಲ್ ಜನಕ್ಕೆಲ್ಲ ಆಲ್ರೆಡಿ ಡಯಾಬಿಟಿಸ್ ಆತರ ಬಂದ್ಬಿಟ್ಟಿರುತ್ತೆ ಅವಾಗಲೇ. ಸೊ ಡಯಾಬಿಟಿಸ್ ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೋಬೇಕು. ದಪ್ಪ ಸಣ್ಣಗಾಗ್ಲಿಕ್ಕೆ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೋಬೇಕು. ಮತ್ತೆ ಅನವಶ್ಯಕವಾಗಿ ಬೇರೆ ಟ್ಯಾಬ್ಲೆಟ್ಸ್ ತಗೊಳ್ಳಿಕ್ ಹೋಗ್ಬಾರ್ದು. ಸೊ ಇದೇ ತಿನ್ಬೇಕು ಇದೇ ತಿನ್ಬಾರ್ದು ಅಂತ ಏನು ಸ್ಟ್ರಿಕ್ಟ್ ರೂಲ್ಸ್ ಏನು ಇಲ್ಲ. ದಪ್ಪ ಆಗ್ಬಾರ್ದು ಅಂತ ನೀವ್ ಏನೇನ್ ತಿನ್ಬಾರ್ದು ಅದನ್ನ ತಿನ್ಬಾರ್ದು, ಒಟ್ಟೆ ದಪ್ಪ ಆಗದೆ ರೀತಿ ನೋಡ್ಕೊಳ್ಬೇಕು ಅಂತ. ಇದು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಆದವನಾಯ್ತು. ಫಾರ್ ಎಕ್ಸಾಂಪಲ್ ಈಗ ನಾನು ಲಿವರ್ನ ಯಾರಿಗೋ ದಾನ ಮಾಡಿದೀನಿ ಅಂತಂದ್ರೆ ನಾನು ಏನೇನು ಮುಂಜಾಗ್ರತೆ ವಹಿಸ್ಬೇಕು? ಯಾಕಂದ್ರೆ ನೀವು ಹೇಳಿದ ಒಂದು ಸಣ್ಣ ಪಾರ್ಟ್ ಲಿವರ್ ಇರುತ್ತೆ, ಮತ್ತೆ ಅದು ಹಾಳಾಗೋದ್ರೆ ಮತ್ತು ಕಷ್ಟ. ಸೊ ಏನಾಗುತ್ತೆ ಅಂತಂದ್ರೆ ಅದು ಪ್ರಾಬ್ಲಮ್ ನಾವೇನ್ ಫೇಸ್ ಮಾಡ್ತಿದ್ವಿ ಡಾಕ್ಟರ್ಸ್ ಅಂದ್ರೆ ನಮ್ಗೆ ಒಳ್ಳೆ ಲಿವರ್ ಸಿಗ್ತಾ ಇಲ್ಲ. ಯಾಕಂದ್ರೆ ಎಲ್ಲಾರ್ಗು ಫ್ಯಾಟಿ ಲಿವರ್. ಈಗ ನಾವು 10 ಜನಕ್ಕೆ ನೋಡಿದ್ರೆ 7 ಜನಕ್ಕೆ ಫ್ಯಾಟಿ ಲಿವರ್ ಬಂದಿದೆ. ಸೊ ನೀವು ಡೊನೇಟ್ ಮಾಡಬೇಕು ಅಂದ್ರೆ ಕೂಡ ಫ್ಯಾಟಿ ಲಿವರ್ ಆಗ್ತದೆ. ಫ್ಯಾಟಿ ಲಿವರ್ ಅಂತಂದ್ರೆ ಅದೇ ಬರ್ತಾ ಇದೀನಿ. ಸೊ ಒಂದ್ ಇಂಪಾರ್ಟೆಂಟ್ ಏನಂದ್ರೆ ಅದು ನೀವು ಡೊನೇಟ್ ಮಾಡ್ತಿರೋ ಬಿಡ್ತಿರೋ ಅದು ಸೆಕೆಂಡರಿ. ಫಸ್ಟ್ ನೀವು ಫಿಟ್ ಆಗಿರ್ರಿ. ಯಾರ್ದು ನಾವು ಲಿವರ್ ತಗೊಂತೀವೋ ಅವ್ರದ್ದೆಲ್ಲ ಟೆಸ್ಟ್ ಮಾಡಿರ್ತೀವಿ. ಯಾಕಂದ್ರೆ ನಮ್ ಕಡೆಯಿಂದ ಡಾಕ್ಟರ್ಸ್ ಕಡೆಯಿಂದ ಏನ್ ತಪ್ಪು ಆಗ್ಬಾರ್ದು ಅಂದ್ರೆ ಪಾಪ ಚೆನ್ನಾಗಿರೋರು ಒಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಲಿವರ್ ಕೊಡೋರ್ಗೆ ನಾವು ತೊಂದರೆ ಮಾಡಬಾರ್ದು. ಆಮೇಲೆ ಸೊ 100% ಫಿಟ್ ಇದ್ರೆ ಮಾತ್ರ ತಗೊಳ್ತೀವಿ. ಲೆಫ್ಟ್ ಎಡಗಡೆ ತಗೊಳ್ತೀವೋ ಬಲಗಡೆ ತಗೊಂತೀವೋ ಪೇಷಂಟ್ ಏನ್ ಬೇಕೋ ಅದು ನೋಡಿ ತಗೊಳ್ತೀವಿ. ಆ ಲಿವರ್ ಏನ್ ತಗೊಂಡಿರ್ತೀವೋ ಉಳಿದಿರುತ್ತೆ ಲಿವರ್ ಕೊಡೋರಲ್ಲಿ, ಅದು ಒಂದು 3 months ಎಲ್ಲ ನಾರ್ಮಲ್ ತರ ಆಗ್ಬಿಡುತ್ತೆ. ಇವಾಗ ಎಷ್ಟು ಹೇಳಿದ್ನಲ್ಲ, ಒಂದು ಲಿವರ್ದು ಅಂದಾಜು 1 kg ಇಂದ 1.5 kg ಇರುತ್ತೆ. ಒಂದು 3 months ಅಲ್ಲಿ ಅಷ್ಟು ಆಗ್ಬಿಡುತ್ತೆ. ಅದೇ ಶೇಪ್ ಅಲ್ಲೇ ಬಂದ್ಬಿಡುತ್ತೆ ಲಿವರ್. ಸೊ ತೊಂದ್ರೆ ಏನು ಇಲ್ಲ. ನಾರ್ಮಲ್ ಆಗಿ ಏನ್ ಮಾಡ್ಬೋದು ಕೆಲಸ ಎಲ್ಲ ಮಾಡ್ಬೋದು. ಒಂದು 3 to 6 months ಕೊಟ್ಟ ಆದ್ಮೇಲೆ, ಏನು ಲಿವರ್ ಕೊಟ್ಟಾದ್ಮೇಲೆ 3 ರಿಂದ 6 ತಿಂಗಳು ಹೆವಿ ಡ್ಯೂಟಿ ಮಾಡಬಾರ್ದು ಅಂತ ಹೇಳ್ತೀವಿ. ಭಾರ ಎತ್ತದು ಅಂತದೆಲ್ಲ ಮಾಡಬಾರ್ದು. ಆಫೀಸ್ ವರ್ಕ್ ಎಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಸರ್ ಇದೇ ರೀತಿ ಈಗ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀರಲ್ಲ ಅವರಲ್ಲೂ ಕೂಡ ವಾಪಸ್ ಅವ್ರಿಗೂ ಒಟ್ಟು ಲಿವರ್ ಅಂತಾನ್ ಶೇಪ್ ಬಂದ್ಬಿಡುತ್ತೆ. ಅದು ಶೇಪ್ ಬರುತ್ತೆ, ಎಲ್ಲೆಲ್ಲಿ ಜಾಗ ಸಿಗುತ್ತೋ ಲಿವರ್ ಆತರ ಬೆಳ್ಕೊಂಡ್ಬಿಡುತ್ತೆ. ಸೊ ಇವ್ರಿಗೂ 3 months ಅಲ್ಲಿ ಫಿನಿಶ್ ಆಗುತ್ತೆ, ಅವ್ರಿಗೂ 3 months ಅಲ್ಲಿ ಫಿನಿಶ್ ಆಗುತ್ತೆ. ಸೊ ಒಟ್ಟಿನಲ್ಲಿ ಅದೇ ಅಂದ್ರೆ ಕೊಟ್ಟವರಿಗೆ ನೀವು ಆಲ್ರೆಡಿ ಟೆಸ್ಟ್ ಮಾಡಿರ್ತೀರ ಎಲ್ಲನೂ. ಒಂದಂದ್ರೆ ತುಂಬಾ ಹೆವಿ ವರ್ಕ್ ಮಾಡಿದ್ರೆ ಭಾರ ಇರ್ತದೆ, ಒಂದು 3 ರಿಂದ 6 ತಿಂಗಳು ಮಾಡ್ಕೊಂಡ್ಬಿಟ್ರೆ ಸರಿ ಆಗುತ್ತೆ. ಇನ್ನು ತಗೊಂಡವ್ರು ಮಾತ್ರ ರೆಗ್ಯುಲರ್ ಆಗಿ ನೀವು ಕೊಟ್ಟಂತ ಟ್ಯಾಬ್ಲೆಟ್ ತಗೊಳೋದು, ಚೆಕಪ್ ಬರೋದು, ಕುಡಿತ ನಿಲ್ಸೇ ಬಿಡೋದು,
ಬೇಡ ಮತ್ತು ಒಂದ್ ಬಾರಿ ಬಂದಿದೆ ಇನ್ನೊಂದ್ ಬಾರಿ ಬರಲ್ಲ ಅನ್ನೋದು ಬೇಡ. ಅದೇ ರೀತಿ ನೀವು ಹೇಳ್ತಾ ಇದ್ದೆ ದಪ್ಪ ಆಗಬಾರ್ದು ಅಂತ. ಆಮೇಲೆ ಇದು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಲಿವರ್ ಚೆನ್ನಾಗಿದೆ ಅಂತೇಳಿ ಇದು ಬೇರೆ ಇದು ತಗೊಳ್ತಾರೆ ಮೆಡಿಸಿನ್ಸ್, ಅಲ್ಲಿ ಕೊಟ್ರು ಇವ್ರು ಕೊಟ್ರು ಅಂತ, ಅದನ್ನ ತಗೋಬಾರ್ದು. ಅಂದ್ರೆ ಯಾವ ತರ ಮೆಡಿಸಿನ್ ಅಂತಂದ್ರೆ ಯಾವ ಮೆಡಿಸಿನ್ ಅಂದ್ರೆ ಆ ಬಳ್ಳಿ ಕೊಡ್ತಾರೆ, ಆ ಎಲೆದು ರಸ ಕೊಡ್ತಾರೆ. ಯಾಕಂದ್ರೆ ಲಿವರ್ಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿಕ್ ಬರಲ್ಲ. ಓಕೆ. ಸೊ ಲಿವರ್ ತೊಂದರೆ ಇತ್ತಂದ್ರೆ ಮೊದಲು ಲಿವರ್ ನಿಮ್ಮ ತಜ್ಞರ ಹತ್ರನೇ ಬಂದು ತೋರಿಸ್ಕೊಳ್ಳೋದು ಉತ್ತಮ ಅಂತ ಅಂದ್ಕೊಂಡು, ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅಂತ ನೀವು ಹೇಳಿದ್ರೆ ಬಹಳ ಜಾಗರೂಕರಾಗಿ ಇದು ಮಾಡ್ಕೊಂಡು ಇರಬೇಕು ಅಂತ ಅಂದ್ಕೊಂಡು. ಓಕೆ ಸರ್, ಇಷ್ಟೋ ತನಕ ನಿಮ್ದು ಆ್ಯಕ್ಚುಲಿ ಮೊದಲು ನಾವು ಅಂದರೆ ಬರೀ ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾತಾಡ್ಬೋದಿತ್ತು ಒಂದು, ಆದರೆ ಅಂಗಾಂಗ ದಾನ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡೋದು, ಜಾಗೃತಿ ಮೂಡಿಸೋದು ಕೂಡ ಬಹಳ ಮುಖ್ಯ. ನಾವು ಬಹಳಷ್ಟು ಸಮಯ ಕೇಳಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ನಾವೇ ಆದರೂ ನಾವು ನಮ್ಮ ಫ್ಯಾಮಿಲಿಯಲ್ಲೂ ಸಹಿತ ಎಲ್ಲರೂ ಕೂಡ ಕಣ್ಣು ದಾನ ಮಾಡಿಬಿಟ್ಟಿದ್ದೀವಿ, ಆದರೆ ಅಂಗಾಂಗ ದಾನದ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇತ್ತು. ಸೊ ಇವತ್ತಿನ ಕಂತನ್ನು ನಾವು ಅಂಗಾಂಗ ದಾನದಿಂದಲೇ ಶುರು ಮಾಡಿದ್ವಿ. ಸೊ ಅಂಗಾಂಗ ದಾನದ ಬಗ್ಗೆ ಒಂದಿಷ್ಟು ಮಾಹಿತಿ, ಅದರ ರೆಗ್ಯುಲೇಟರ್ ಬಾಡಿ ಏನಿದೆ, ಯಾರು ಅಂಗಾಂಗ ದಾನ ಮಾಡಬಹುದು, ಹೇಗೆ ತಗೊತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಯಾವ್ಯಾವ ಅಂಗವನ್ನು ತಗೊಬಹುದು ಅನ್ನೋದ್ರ ಬಗ್ಗೆಯಿಂದ ಶುರು ಮಾಡಿದ್ದು ನಾವು. ನೆಕ್ಸ್ಟು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಅದು ಯಾಕೆ ಮಾಡಬೇಕಾಗತ್ತೆ, ಏನು ಮಾಡ್ತೀರಾ, ಯಾರಿಂದ ತೊಗೊಬಹುದು, ಯಾರು ಕೊಡಬಹುದು, ಕೊಟ್ಟವ್ರು ಹೇಗಿರಬೇಕು, ತೊಗೊಂಡವ್ರು ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅನ್ನೋದನ್ನು ನಮಗೆ ಇವತ್ತಿನ ಕಂತಿನಲ್ಲಿ ನೀವು ತಿಳಿಸ್ಕೊಟ್ರಿ. ಇಷ್ಟೋ ತನಕ ನಮಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ, ನಮ್ಮ ವೀಕ್ಷಕರ ಪರವಾಗಿ ಸಹ ನಿಮಗೆ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೋ ತನಕ ನಾವು ನಾರಾಯಣ ಹೆಲ್ತ್ ಸಿಟಿಯಲ್ಲಿ ಲಿವರ್ ತಜ್ಞರಾಗಿರುವಂತಹ ಡಾಕ್ಟರ್ ರವಿ ಕಿರಣ್ ಸರ್ ಅವರನ್ನ ಮಾತಾಡ್ತಾ ಇದ್ವಿ. ಸೊ ಮೊದಲಿಗೆ ಅಂಗಾಂಗ ದಾನದ ಬಗ್ಗೆ, ಅದು ಯಾಕೆ ಇಷ್ಟು ಪ್ರಾಮುಖ್ಯತೆ ಇದೆ, ಸದ್ಯದಲ್ಲಿ ಭಾರತದಲ್ಲಿ ಯಾವ ಮಟ್ಟಿಗೆ ನಡೀತಾ ಇದೆ, ಅದರ ಬಗ್ಗೆ ಜಾಗೃತಿ ಜನರಿಗೆ ಇದೆಯಾ ಇಲ್ವಾ ಅನ್ನೋದ್ರಿಂದ ಶುರು ಮಾಡಿದ ಕಂತನ್ನು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ, ಅದರ ಹಿಂದಿರುವ ವಿಜ್ಞಾನದ ಬಗ್ಗೆ ಇರಬಹುದು, ಏನು ಮಾಡ್ತಾರೆ, ಹೇಗೆ, ಯಾರು ತಗೊಬಹುದು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ಇಷ್ಟೋ ತನಕ ಮಾಹಿತಿ ಕೊಟ್ಟರು. ಅವರಿಗೆ ಕೂಡ ಧನ್ಯವಾದವನ್ನು ಹೇಳ್ತಾ ಮತ್ತೆ ಮುಂದಿನ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.